ನಡುವೆ ಬಿ ಜೆ ಪಿಯಲ್ಲಿ ಏನಾಗಿದೆ? ಬಿ ಜೆ ಪಿ ಈಗ ಬಸವನ ಬಾಗೇವಾಡಿಯಿಂದ ಬಳ್ಳಾರಿಗೆ ಪಾದಯಾತ್ರೆ ಮಾಡ್ತಾ ಇದ್ದಾರೆ. ಯಾರ ನೇತೃತ್ವದಲ್ಲಿ? ಬಸವನಗೌಡ ಪಾಟೀಲ್ ಯತ್ನಾಳ್ ನೇತೃತ್ವದಲ್ಲಿ. ಮನೆಯೊಂದು ಮೂರು ಬಾಗಿಲು ಆಗಿಬಿಟ್ಟಿದೆ ಬಿ ಜೆ ಪಿ. ನಿಜವಾಗಿ ಬಿ ಜೆ ಪಿ ಒಗ್ಗಟ್ಟಲ್ಲಿ ಇರಬೇಕಾಗಿತ್ತು. ಆದರೆ ಯಾರ ವಿರುದ್ಧ ಇವರು ಹೋರಾಟ ಮಾಡಿದ್ರೋ, ಹೋರಾಟ ಮಾಡಿದವರು ಒಂದಾದರು, ಅವರು ಮೂರು ಬಾಗಿಲಾಗಿದ್ದರು. ಬಿ ಕೆ ಹರಿಪ್ರಸಾದ್ ಒಂದು ಬಾಗಿಲು, ಡಿ ಕೆ ಶಿವಕುಮಾರ್ ಒಂದು ಬಾಗಿಲು, ಸಿದ್ದರಾಮಯ್ಯ ಒಂದು ಬಾಗಿಲು, ಅವರು ಒಂದಾಗ್ಬಿಟ್ರು. ಇವರು ಪಕ್ಷ ಒಂದು ಮೂರು ಬಾಗಿಲು. ಹೆಂಗೆ? ಕಾಂಗ್ರೆಸ್ಗೆ ಈಗ ಹೋಲಿಕೆ ಮಾಡಿದರೆ ಬಿ ಜೆ ಪಿ ಸ್ಥಿತಿ ಚೆನ್ನಾಗಿಲ್ಲ. ಕರ್ನಾಟಕ ಬಿ ಜೆ ಪಿಯಲ್ಲಿ ಮೂರು ಬಣ ಪಕ್ಕ ಕಾಣ್ತಾ ಇದೆ, ಎದುರೆದುರು. ಯಾರೆಲ್ಲ? ರಾಜ್ಯಾಧ್ಯಕ್ಷ ಬಿ ವೈ ವಿಜೇಂದ್ರ ಪರವಾದ ಒಂದು ಬಣ ಅಲ್ವಾ? ಅದಕ್ಕೆ ವಿಜೇಂದ್ರ ನಾಯಕರು, ಯಡಿಯೂರಪ್ಪ ಅವ್ರ ಜೊತೆ ಇದ್ದಾರೆ. ವಿಜೇಂದ್ರ ವಿರುದ್ಧ ನಿಂತುಕೊಂಡವರ ಬಣ ಯಾರೆಲ್ಲ? ಬಸವನಗೌಡ ಪಾಟೀಲ್ ಯತ್ನಾಳ್, ರಮೇಶ್ ಜಾರಕಿಹೊಳಿ, ನಿನ್ನೆ 2-3 ಜನ ಬಂದರು, ಸಿದ್ದೇಶ್ವರ್ ಬಂದರು, ಆಮೇಲೆ ಯಾರು ಪ್ರತಾಪ್ ಸಿಂಹ ಬಂದರು, ಅಣ್ಣಾ ಸಾಹೇಬ್ ಜೊಲ್ಲೆ ಬಂದರು. ಪ್ರತ್ಯೇಕ ಮೀಟಿಂಗ್ ಮಾಡಿದ್ರು ತಾನೆ, ಅದು ಬಣನೇ ತಾನೆ. ಓಕೆ, ಆಮೇಲೆ ಇಬ್ಬರ ಸಹವಾಸ ಬೇಡ ಎಂದುಕೊಂಡವರೊಂದು ಬಣ ಇದೆ. ಯಾರದು? ಸಿ ಟಿ ರವಿ ಇನ್ನಿತರರು. ನಿಮ್ಮದು ಬೇಡ ನಮ್ಮದು ಬೇಡ. ಆ ಲೆಕ್ಕದಲ್ಲಿ ನೋಡಿದರೆ ಒಂದು ಲೆಕ್ಕದಲ್ಲಿ ಬಿ ಎಲ್ ಸಂತೋಷ್ ಬಣ ಇದ್ದಂಗೆ. ಅರ್ಥ ಆಯ್ತಾ? ಈ ಮೂರು ಬಣ ಜಗಳದಲ್ಲಿ ಜರ್ಜರಿತವಾಗಿದೆ ಬಿ ಜೆ ಪಿ. ಸೆಪ್ಟೆಂಬರ್ 17ಕ್ಕೆ ಯತ್ನಾಳ್ ನೇತೃತ್ವದಲ್ಲಿ ಪಾದಯಾತ್ರೆ. ಈಗ ನೋಡಬೇಕು ಎಷ್ಟು ಈಗ ಯತ್ನಾಳ್ ಏನೋ ಟ್ರೈ ಮಾಡಿದ್ದಾರೆ. ವಿಜೇಂದ್ರ ಒಂದರಲ್ಲಿ ಗೆದ್ದುಬಿಟ್ರು. ಅದ್ಯಾವುದು? ಪಾದಯಾತ್ರೆಯಲ್ಲಿ. ಲಾಭ ಆಯ್ತಾ ನಷ್ಟ ಆಯ್ತಾ ಬೇರೆ ವಿಚಾರ. ನಾನು ಹೇಳ್ತಾ ಇದ್ದೆ, ಅದರಲ್ಲಿ ಮಾತಾಡಿದ್ದೆ ಡಿ ಕೆ ಮತ್ತು ಎಚ್ ಡಿ ಕೆ ವಿಚಾರವೇ ಬಂತು. ಆದರೆ ಎಚ್ ಡಿ ಕುಮಾರಸ್ವಾಮಿ ಅವರನ್ನು ಸಮಾಧಾನಪಡಿಸಿ ಸಭೆಗೆ ಪಾದಯಾತ್ರೆಗೆ ಕರ್ಕೊಂಬರೋದ್ರಲ್ಲಿ ವಿಜೇಂದ್ರ ಯಶಸ್ವಿಯಾಗಿದ್ದಾರೆ. ಈಗ ಲಿಟ್ಮಸ್ ಟೆಸ್ಟ್ ಇರೋದು ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು. ಜನ ಸೇರಿಲ್ಲ ಅಂತಂದರೆ ಬಸವನಗೌಡ ಪಾಟೀಲ್ ಯತ್ನಾಳ್ ತುಂಬ ಮುಜುಗರ ಅನುಭವಿಸಬೇಕಾಗತ್ತೆ. ನೆನಪಿಟ್ಕೊಳ್ಳಿ, ಬರೆದಿಟ್ಕೊಳ್ಬೇಕಿದೆ. ಜನ ಸೇರಿದರೆ ಅವರು ಕ್ಲಿಕ್ ಆಗ್ತಾರೆ. ಜನ ಸೇರಿಲ್ಲ, ಬಸವನಗೌಡ ಪಾಟೀಲ್ ಯತ್ನಾಳ್ ಮಾತಾಡೋದಕ್ಕೆ ಭಾಳ ಕಷ್ಟಪಡಬೇಕಾಗತ್ತೆ. ಈಗಾಗಲೇ ಬಿ ಜೆ ಪಿ ಅತೃಪ್ತರ ಬಣದಿಂದ ದಿನಾಂಕ ಘೋಷಣೆ ಆಗಿದೆ, ಸೆಪ್ಟೆಂಬರ್ 17ನೇ ತಾರೀಕು. ನಾಳೆ ಬೆಂಗಳೂರಿನಲ್ಲಿ ಬಂಡೆದ್ದವರ ಸಭೆ ನಡೆಯಬೇಕಾಗಿತ್ತು. ಆದರೆ ಬಿ ಜೆ ಪಿ ಆರ್ ಎಸ್ ಎಸ್ ನಾಯಕರು ಸಮನ್ಸ್ ಕೊಟ್ಟಿದ್ದಾರೆ, ಮಾತಾಡೋಂಗಿಲ್ಲ. ರಮೇಶ್ ಮತ್ತು ಯತ್ನಾಳ್ಗೆ ಸಮನ್ಸ್ ಬಂದಿದ್ದಕ್ಕೆ ಸಭೆ ರದ್ದಾಗಿದೆ. ಆದರೂ ಮುಂದೊಂದು ದಿನ ಸಭೆ ನಡೆಯುತ್ತೆ. ಬಿ ಎಸ್ ಐ ಅವರಿಂದ ಪೆಟ್ಟು ತಿಂದವರು, ಅಂದರೆ ಕೆಲವರು ಹೇಳ್ತಾರಲ್ಲ ನಮ್ಮನ್ನು ಸೋಲಿಸಿದರ, ಹೀಗೆಲ್ಲ ಹೇಳೋರು ನಾಳೆ ನೆಕ್ಸ್ಟ್ ಸಭೆಗೆ ಬರ್ತಾರೆ. ಅತೃಪ್ತರ ಬಣಕ್ಕೆ ಮತ್ತಷ್ಟು ಅಚ್ಚರಿಯ ಹೆಸರು ಸೇರ್ಪಡೆ ಆಗ್ಬೋದು. ಗೊತ್ತಿಲ್ಲ ಏನಾಗತ್ತೆ ಅಂತೇಳಿ. ಇನ್ನು ಪ್ರೊಟೆಸ್ಟ್ ಸಮಯದಲ್ಲಿ ಒಂದು ಐವಾನ್ ಡಿಸೋಜ, ಇನ್ನೊಂದು ರಕ್ಷಿತ್ ಶಿವರಾಮ್. ಇವರಿಗೆ ಇದು ಹೆಂಗಾಗಿದೆ ಅಂತಂದರೆ, ಕನಸು ಕಾಣಬೇಕು, ನಮ್ಮ ಪಕ್ಷ ಅಧಿಕಾರಕ್ಕೆ ಬರಬೇಕು, ನಾವು ಅದ್ಭುತವಾದ ಕೆಲಸ ಮಾಡಬೇಕು, ಬಿ ಜೆ ಪಿಯನ್ನು ಓಡಿಸ್ಬೇಕು, ಎಲ್ಲ ಓಕೆ. ಆದರೆ ಕನಸು ಕಾಣಬೇಕು, ತಿರುಕನ ಕನಸು ಕಾಣಬಾರ್ದು. ಅದು ತಿರುಕನ ಕನಸು, ಮೂರ್ಖಾಸಿನ ತಿರುಕನ ಕನಸು ಕಾಣಬಾರ್ದು. ಇವರಿಬ್ಬರದು ಆ ಕನಸಾಗಿದೆ. ನೋಡಿ, ಬಾಂಗ್ಲಾದೇಶವನ್ನು ಏನ್ರಿ ಹೋಲಿಕೆ ಮಾಡೋದು ನಮ್ಮ ದೇಶಕ್ಕೆ? ಅಂದರೆ ಮನಸ್ಸಲ್ಲಿ ಎಷ್ಟು ದ್ವೇಷ, ಎಷ್ಟು ಕಿಚ್ಚು ಇದೆ ಈ ಸಮಾಜದ ಬಗ್ಗೆ. ನೀವು ಹೇಳಿ, ನಾವು ಸೋಲಿಸ್ತೀವಿ, ಅದು ಮಾಡ್ತೀವಿ, ಇದು ಮಾಡ್ತೀವಿ, ಇದು ಏನೋ ಬಿ ಜೆ ಪಿಯನ್ನು ಸೋಲಿಸ್ತೀವಿ, ನರೇಂದ್ರ ಮೋದಿ ಅವರನ್ನು ಸೋಲಿಸ್ತೀವಿ, ಬಾಂಗ್ಲಾದೇಶ ಥರ ಅಂದರೆ ನಿಮ್ಮ ಒಳಗಿನ ಆ ಸುಪ್ತ ಮನಸ್ಸಿನಲ್ಲಿ ಎಷ್ಟು ದ್ವೇಷ ಇದೆ. ಈಗ ನೀವು ಓಡಿಸ್ತೀರಪ್ಪ, ನಿಮಗೇನು ಆಸೆ ಇದೆ ಅಂದರೆ ಬಾಂಗ್ಲಾದೇಶ ಥರ ಭಾರತ ಆಗಬೇಕು ಅಂತ ಇದೆಯಾ? ಬಾಂಗ್ಲಾದೇಶದಲ್ಲಿ 300-400 ಜನರನ್ನು ಡಿಮ್ 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 ಅಂತ ಓಡಿದ್ರು. ಅದು ನೀವು ಆಗ್ಬಿಟ್ರೆ ಏನು ಮಾಡ್ತೀರಿ? ಹಂಗೆ ನಾವು ಕೇಳ್ಬೋದಲ್ಲ. ದೇಶದ ಆಂತರಿಕ ಭದ್ರತೆ ವಿಚಾರವನ್ನು ಕೇಳಿದಾಗ ಏನು ಮಾಡೋಣ? ಇದು ಕನಸಲ್ಲ, ಇದು ತಿರುಕನ ಕನಸು. ಇದೀ ಗಲಭೆ ನಡೆದು, ಬಾಂಗ್ಲಾದೇಶದಲ್ಲಿ ಗಲಭೆ ನಡೆದು ಅಲ್ಲಿನ ಪ್ರಧಾನಿ ಭಾರತಕ್ಕೆ ಬರಬೇಕಾಯಿತು. ಕಾಂಗ್ರೆಸ್ ನಾಯಕರು ಥೇಟ್ ಅಂಥದ್ದೇ ಕನಸು ಕಾಣ್ತಾ ಇದ್ದಾರೆ. ಆದರೆ ನರೇಂದ್ರ ಮೋದಿ ದೇಶ ಬಿಡಬೇಕು ಅಂತ ಊಹೆ ಮಾಡ್ಕೊಳ್ತಾ ಖುಷಿ ಪಡೋದು, ಒಂದು ಊಹಿಸ್ಕೊಳ್ಳೋದು. ಅವರೆಲ್ಲ ಹೋಗ್ಬಿಟ್ರೆ ಯಾರಿಲ್ಲ ಅಂತಂದರೆ ನಾವೇ ಅಲ್ವಾ ಇಲ್ಲಿ ಅನ್ನೋ ರೀತಿಯಲ್ಲಿ ಬಾಯಿಗೆ ಬಂದಂತೆ ಮಾತಾಡ್ತಾ ಇದ್ದೀರಿ. ಯಾವನೇ ಆಗಿರಲಿ ಸರ್, ನೀವು ರಾಜಕಾರಣಿ ಆಗಿರಿ, ನೀವೆಷ್ಟೇ ಪ್ರಭಾವಿಯಾಗಿರಿ, ದೇಶದ ವಿಚಾರದಲ್ಲಿ ಬಾಂಗ್ಲಾದೇಶ, ಪಾಕಿಸ್ತಾನ ಮತ್ತೊಂದು ತರುವಂಥ ಅಗತ್ಯ ಇಲ್ಲ. ಸಂವಿಧಾನ ಅವಕಾಶ ಕೊಟ್ಟಿದೆ ಪ್ರತಿಭಟನೆ ಮಾಡೋದಕ್ಕೆ, ಮಾಡ್ಕೊಳ್ಳಿ. ಆದರೆ ಬಾಂಗ್ಲಾದೇಶ ಅದರ ಆಗತ್ತೆ ಅಂತ ನೀವೇನಾದರೂ ಎಚ್ಚರಿಕೆ ಕೊಡುವಂಥದ್ದಿದ್ರೆ, ಇಲ್ಲಿ ಜನಸಾಮಾನ್ಯರಿದ್ದಾರೆ.
ಅವರು ಏನು ನಿರ್ಧಾರ ಕೈಗೊಳ್ಬೇಕು ಕೈಗೊಳ್ತಾರೆ. ಕೇಳಿಸ್ಕೊಳ್ಳಿ. ಯಾವ ರೀತಿ ಬಾಂಗ್ಲಾದೇಶದಲ್ಲಿ ಆಯ್ತು ಅದೇ ರೀತಿ ಗವರ್ನರ್ ಆಫೀಸಿಗೆ, ಗವರ್ನರ್ ಮನೆಗೆ ನುಗ್ಗತಕ್ಕಂಥ ಕೆಲಸ ನಾವು ಕಾಂಗ್ರೆಸ್ನ ಕಾರ್ಯಕರ್ತರು ಮಾಡಬೇಕಾಗ್ತದೆ. ಮೋದಿ ಅವರೇ, ಬಾಂಗ್ಲಾದೇಶದಲ್ಲಿ ಹಾಸಿಗೆ ದಿಂಬು ಹಿಡ್ಕೊಂಡು ಹೋದ್ರಲ್ಲ, ಆ ಪ್ರಸಂಗ ನಿಮಗೂ ಕೂಡ ಅತಿ ಶೀಘ್ರದಲ್ಲಿ ಬರಲಿದೆ, ಎಚ್ಚರವಾಗಿರಿ. ಎಚ್ಚರ ಎಚ್ಚರ, ಬೆಂಕಿ ಹಚ್ಚೋರು ಬಂದಿದ್ದಾರೆ. ಪ್ರಧಾನಿ ಮೋದಿಯನ್ನೇ ದೇಶ ಬಿಟ್ಟು ಓಡಿಸ್ತಾರಂತೆ. 5,000 ಕೋಟಿ ಹಗರಣ ಮಾಡಿದ ಸಿದ್ದರಾಮಯ್ಯ ನಿನ್ನೆ ಅಪ್ಪರಿಸಿ ಬೊಬ್ಬಿರಿದು 1-2 ಗಂಟೆ ಪ್ರತಿಭಟನೆ ಮಾಡಿದ್ದ ಬಿಜೆಪಿ ನಾಯಕರು ಇಂದು ಸುಸ್ತಾಗಿ ಎಸಿ ರೂಮ್ನಲ್ಲಿ ರೆಸ್ಟ್ ಮಾಡ್ತಿದ್ರು. ಅತ್ತ ಕಾಂಗ್ರೆಸ್ ನಾಯಕರು ಬಾಂಗ್ಲಾದೇಶ ರೀತಿಯಲ್ಲಿ ದಾಳಿ ಮಾಡ್ತೀವಿ ಅಂತ ಬೆದರಿಕೆ ಹಾಕ್ತಿದ್ದಾರೆ. ಒತ್ತಾಯ ಇದೆ, ಕೂಡಲೇ ಗವರ್ನರ್ ಅವರು ಹಿಂದಕ್ಕೆ ಹೋಗಬೇಕು ಮತ್ತು ಹೋಗದೇ ಇದ್ದರೆ ಯಾವ ರೀತಿ ಬಾಂಗ್ಲಾದೇಶದಲ್ಲಿ ಆಯಿತು ಅದೇ ರೀತಿ ಗವರ್ನರ್ ಆಫೀಸಿಗೆ, ಗವರ್ನರ್ ಮನೆಗೆ ನುಗ್ಗತಕ್ಕಂಥ ಕೆಲಸ ನಾವು ಕಾಂಗ್ರೆಸ್ನ ಕಾರ್ಯಕರ್ತರು ಮಾಡಬೇಕಾಗ್ತದೆ. ಅದು ಮಾಡಿಯೇ ಮಾಡ್ತೇವೆ. ಹಾಗಾಗಿ ಮಾನ ಮರ್ಯಾದೆ ಏನಾದಿದ್ದರೆ ಗವರ್ನರ್ ಅವರ ಕೂಟಕ್ಕೆ ಹಿಂದಕ್ಕೆ ಕರೆಸಬೇಕು ಮತ್ತು ಅವರು ರಾಜಭವನ ಬಿಟ್ಟು ತಲಗಬೇಕು. ಇಲ್ಲದೇ ಇದ್ದರೆ ರಾಜಭವನ ಒಗ್ಗುವುದು ಖಂಡಿತ. ರಾಜಭವನದಲ್ಲಿ ಏನಾದರೂ ಆದರೆ ಅದಕ್ಕೆ ರಾಜ್ಯಪಾಲರು ಮತ್ತು ಕೇಂದ್ರ ಸರ್ಕಾರ ನೇರ ಹೊಣೆ ಅಂತ ಹೇಳುವುದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಇವತ್ತು ಕಾಂಗ್ರೆಸ್ ನಾಯಕರು ಒಂದು ಹೆಜ್ಜೆ ಮುಂದೆ ಹೋಗಿದ್ರು. ನೇರವಾಗಿ ಮೋದಿಗೂ ಬಾಂಗ್ಲಾದೇಶದ ಸ್ಥಿತಿ ಬರಲಿದೆ, ಶೇಖ್ ಹಸೀನಾ ಮಾದರಿಯಲ್ಲೇ ಹಾಸಿಗೆ ದಿಂಬು ಹಿಡಿದು ಹೋಗಬೇಕಾಗುತ್ತೆ ಅಂತ ಕಾಂಗ್ರೆಸ್ ಮುಖಂಡ ರಕ್ಷಿತ್ ಶಿವರಾಮ್ ಧಮಕಿ ಹಾಕಿದ್ದಾರೆ. ಮೋದಿ ಅವರೇ, ಒಂದು ವಿಚಾರವನ್ನ ತಿಳ್ಕೊಳ್ಳಿ, ಬಾಂಗ್ಲಾದೇಶದಲ್ಲಿ ಹಾಸಿಗೆ ದಿಂಬು ಹಿಡ್ಕೊಂಡು ಹೋದ್ರಲ್ಲ, ಆ ಪ್ರಸಂಗ ನಿಮಗೂ ಕೂಡ ಅತಿ ಶೀಘ್ರದಲ್ಲಿ ಬರಲಿದೆ, ಎಚ್ಚರವಾಗಿರಿ. ರಕ್ಷಿತ್ ಶಿವರಾಮ್ ನೇರವಾಗಿ ಪ್ರಧಾನಿಯನ್ನೇ ಟಾರ್ಗೆಟ್ ಮಾಡಿದ್ರು ಕೂಡ ಬಿಜೆಪಿ ನಾಯಕರು ಗಾಢ ನಿದ್ರೆಯಲ್ಲಿದ್ದಾರೆ. ಆಸೆ ನೋಡಿ, ಆಸೆ. ಕಾಂಗ್ರೆಸ್ಸಿಗರೇ, ಇಂಥ ಹೇಳಿಕೆಗಳನ್ನು ದಯವಿಟ್ಟು ಬಿಟ್ಬಿಡಿ. ಕಾಂಗ್ರೆಸ್ಸಿಗರು ಮಾತ್ರವಲ್ಲ, ಯಾವನೇ ಆಗಿರಲಿ. ಇದು ಬಾಂಗ್ಲಾದೇಶ, ಇದು ಪಾಕಿಸ್ತಾನ ಅಲ್ಲ, ಇದು ಭಾರತ. ಜನರ ಮತದಿಂದ ಗೆದ್ದವನೇ ಭಾರತದ ಅಧಿಪತಿ ಆಗ್ತಾನೆ ಇಲ್ಲಿ. ಇನ್ನು ನೆಕ್ಸ್ಟ್ ಭಾರತದ ಸರ್ಕಾರವನ್ನು ಗೌರವಿಸುತ್ತೆ ನಮ್ಮ ಸೇನೆ. ಪಾಕಿಸ್ತಾನ, ಬಾಂಗ್ಲಾದೇಶ ಸೇನೆಗಳಿಗೆ ನಿಯತ್ತಿರೋದಿಲ್ಲ. ಅಲ್ಲಿದ್ದ ಸೇನಾ ಮುಖ್ಯಸ್ಥರಿಗೆ ಕುರ್ಚಿ ಮೇಲೆ ಆಸೆ ಇರುತ್ತೆ, ಅಲ್ಲಿದ್ದ ಸೇನಾ ಮುಖ್ಯಸ್ಥರಿಗೆ ಕಾಸಿನ ಮೇಲೆ ಆಸೆ ಇರುತ್ತೆ. ಆದರೆ ಭಾರತದ ಸೇನೆಗೆ ದೇಶದ ಮೇಲೆ ಗೌರವ ಇರುತ್ತೆ. ಪ್ರಧಾನಿಯ ಕೂದಲು ಮುಟ್ಟೋಕ್ಕೂ ಕೂಡ ಸೇನೆ ಬಿಡಲ್ಲ. ಪ್ರಧಾನಿ ಮನೆಗೆ ನುಗ್ಗೋ ಕನಸನ್ನು ಕೂಡ ನೀವು ಕಾಣಬೇಡಿ. ಪ್ರಧಾನಿ ಮನೆಗೆ ಗೇಟ್ ದಾಟೋದಕ್ಕೂ ನಿಮ್ಗೆ ಆಗೋದಿಲ್ಲ. ನೆಕ್ಸ್ಟ್ ಈಗ ಮೋದಿ ಭದ್ರತೆ.